ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಬ್ಲಾಗಲ್ಲಿ ಇದು ಆ್ಯಕ್ಚುಲಿ ತುಂಬ ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ. ಇದು ಬಂದು ನಂದು ಫಸ್ಟ್ ಸೋಲೋ ಟ್ರಿಪ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಔಟ್ ಆಫ್ ಸ್ಟೇಟ್ ಅಂತ ಹೋಗಿರೋದು ಫಸ್ಟ್ ಟೈಮ್. ಅದು ಸಹ ಮನೇಲಿ ಸಹ ಹೇಳಿಲ್ಲ. ಯೂಶ್ವಲಿ ನಾನು ಎಲ್ಲಾದರೂ ಹೊರಗಡೆ ಹೋದರೆ ನನ್ನ ಮನೇಲಿ ಹೇಳಲ್ಲ. ಸೊ ನೀವ್ಯಾರು ಈ ಥರ ಮಾಡಬೇಡಿ, ಹೇಳಿಬಿಟ್ಟೆ ಹೋಗಿ. ಬಟ್ ನಾನು ಹೋಗಿದ್ದು ಸೌತ್ ಗೋವಾ. ಸೌತ್ ಗೋವಾದಲ್ಲಿ ಅಗೊಂಡ ಮತ್ತು ಪ್ಯಾಲಲಂ ಬೀಚ್ಗೆ ಹೋಗಿದೆ. ಸೊ ಟ್ರಿಪ್ ವಾಸ್ ಅರೌಂಡ್ ಲೈಕ್ 3 days. ನನಗೆ ಆ್ಯಕ್ಚುಲಿ ನಾನು ತುಂಬ ಎಕ್ಸೈಟೆಡ್ ಕೂಡ ಆಗಿದ್ದೆ, ಪ್ಲಸ್ ಟೆನ್ಷನ್ ಕೂಡ ಇತ್ತು. ಬಿಕಾಸ್ ಒಬ್ಬಳೇ ಹೋಗ್ತಾ ಇರೋದು ಔಟ್ ಆಫ್ ಸ್ಟೇಟ್. ನಂಗೆ ಡ್ರೈವಿಂಗ್ ಬರಲ್ಲ, ಅಥವಾ ಇವಾಗ ಎಲ್ಲರೂ ಹೋಗಬೇಕು ಅಂತ ಅಂದರೆ ಏನು ಮಾಡೋದು, ಅಲ್ಲಿ ಓಲಾ ಊಬರ್ ಇರಲ್ಲ. ಸೊ ಇದೆಲ್ಲ ಒಂಥರ ನನಗೆ ಫುಲ್ ಆಫ್ ಮಿಕ್ಸ್ಡ್ ಎಮೋಷನ್ಸ್ ಥರ ಫುಲ್ ಹಾಗೆ ಕಾಡ್ತಿತ್ತು. ಬಟ್ ಎವ್ರಿಥಿಂಗ್ ವೆಂಟ್ ವೆಲ್ ಫಾರ್ ಮೀ, ಬಿಕಾಸ್ ಲೋಕಲೈಟ್ಸ್ ಮತ್ತು ರೆಸಾರ್ಟ್ ಪೀಪಲ್ ಎಲ್ಲರೂ ಲೈಕ್ ದೇ ವರ್ ವೆರಿ ಸಪೋರ್ಟಿವ್ ಆ್ಯಂಡ್ ಹೆಲ್ಪ್ಫುಲ್. ಆ್ಯಂಡ್ ನಾನಿದ್ದಿದ್ದು ಸಿ ಸ್ಟಾರ್ ರೆಸಾರ್ಟಲ್ಲಿ ಅಗೊಂಡಾದಲ್ಲಿ. ಸೊ ಆ್ಯಕ್ಚುಲಿ ಅಗೊಂಡ ಬಂದು ಒಂಥರ ಪ್ರೈವೇಟ್ ಬೀಚ್ ಇದ್ದಂಗೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಕ್ಲೀನ್ ಕೂಡ. ಆಮೇಲೆ ಈ ಅಗೊಂಡ ಬೀಚಲ್ಲೇ ಲೈಕ್ ಬೋಟ್ ರೈಡ್ ಇರುತ್ತೆ. ಸೊ ಬೋಟ್ ರೈಡಲ್ಲಿ ಬಟರ್ಫ್ಲೈ ಬೀಚ್ ಮತ್ತು ಟರ್ಟಲ್ ರಾಕ್, ಪೆಬಲ್ಸ್ ರಾಕ್ ಅಂತ ಇರ್ಬೋದು. ಆಮೇಲೆ ಡಾಲ್ಫಿನ್ ಸೈಟಿಂಗ್. ಸೊ ಇದೆಲ್ಲನೂ ನೋಡ್ಬೋದು ಇನ್ ದ ಬೋಟ್ ರೈಡ್. ಸೆಕೆಂಡ್ ಡೇ ನಾನು ಬೋಟ್ ರೈಡ್ ತೊಗೊಂಡೆ. ಫಸ್ಟ್ ಡೇ ಐ ವಾಸ್ ಜಸ್ಟ್ ಚಿಲ್ಲಿಂಗ್, ವಾಕಿಂಗ್ ಹಿಯರ್ ಆ್ಯಂಡ್ ದೇರ್. ಇಡೀ ಬೀಚಲ್ಲಿ ನಾನು ಓಡಾಡ್ಕೊಂಡಿದ್ದೆ. ಆ್ಯಂಡ್ ಸ್ಟೇ ಬಂದು ಲೈಕ್ ನಾನು 2 different ರೂಮ್ಸ್ನ ಬುಕ್ ಮಾಡಿದ್ದೆ ಈಚ್ ಡೇಗೆ. ಫಸ್ಟ್ ಡೇ ನಾನು ಇದ್ದಿದ್ದು ಎಲಿವೇಟೆಡ್ ಸಿ ವ್ಯೂ ಅಲ್ಲಿ. ಸೊ ದಟ್ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್ ರೂಮ್. ಆಮೇಲೆ ಇನ್ನೊಂದು ಪಾರ್ಷಿಯಲ್ ಸಿ ವ್ಯೂ. ಸೊ ಈ ಬ್ಲಾಗಲ್ಲಿ ನಿಮಗೆ ಅಗೊಂಡ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. 7:30ಗೆ ನಾನು ಬಸ್ ಬಂದು ಗೋವಾ ಬಾರ್ಡರ್ ಎಂಟ್ರಿ ಆಯಿತು. ಆಮೇಲೆ 8 o'clock ನಾನು ರೆಸಾರ್ಟ್ ರೀಚ್ ಆದೆ. ಸೊ ಇದು ಬಂದು ಬ್ಯಾಕ್ ಸೈಡ್ ವ್ಯೂ ಆಫ್ ದ ರೆಸಾರ್ಟ್. ನಾನು ಮೇಲ್ಗಡೆ ಬಾಲ್ಕನಿಯಿಂದ ಈ ಶಾರ್ಟ್ಸ್ನ ತಗೊಂಡಿರೋದು. ಸೊ ರೆಸಾರ್ಟ್ ಒಳಗಡೆ ಪುಟ್ಟದಾದ ಕೆಫೆ ಇದೆ. ಸೊ ಈ ಕೆಫೆ ಎಫೋರ್ಡೆಬಲ್ ಕೂಡ ಇದೆ, ಸ್ವಲ್ಪ ಕಾಸ್ಟ್ಲಿನೂ ಇದೆ. ಸೊ ನಾನು ಬಂದು ಎಗಿಟೇರಿಯನ್ ಡಯಟಲ್ಲಿದ್ದೆ, ಸೊ ನನಗೆ ಪರವಾಗಿಲ್ಲ. ಸೊ ಗೋವಾ ಬಂದರೆ ಫಿಶ್ ಅಂತೂ ಫೇಮಸ್, ನೀವು ಮಿಸ್ ಮಾಡ್ಕೋಬೇಡಿ. ಇದು ಬಂದುಬಿಟ್ಟು ರೆಸಾರ್ಟದು ಫ್ರಂಟ್ ವ್ಯೂ. ನಿಮಗೆ ಇಲ್ಲಿ ಅಗೊಂಡ ಬೀಚ್ ಕಾಣಿಸುತ್ತೆ. ಇದೆಲ್ಲ ಫುಲ್ ಆ್ಯಕ್ಚುಲಿ ಪ್ರೈವೇಟ್ ಏರಿಯಾ. ಫುಲ್ ಎಲ್ಲ ರೆಸಾರ್ಟ್ ಒಳಗಿಂದನೇ ಈ ಬೀಚಿಗೆ ಎಂಟ್ರೆನ್ಸ್. ಅದಕ್ಕೋಸ್ಕರ ಇದು ತುಂಬ ಕ್ಲೀನ್ ಆಗಿದೆ ಆ್ಯಂಡ್ ತುಂಬ ಪ್ರಶಾಂತವಾದ ಬೀಚ್. ಇದು ಬಂದ್ಬಿಟ್ಟು ನಾನು ಉಳ್ಕೊಂಡಿರೋ ಎಲಿವೇಟೆಡ್ ಸಿ ವ್ಯೂ ರೂಮ್. You don't know what it's like to love somebody, to love somebody the way I love you. ಇದು ಬಂದ್ಬಿಟ್ಟು ರೂಮ್ ಟೂರ್ ಕೊಡ್ತೀನಿ. ಬೆಳಗಿನ ಜಾವ ಒಂದು 6 o'clock ಆಗಿತ್ತು. ಇದು ಬಂದು ವ್ಯೂ ಫುಲ್ ಕಂಪ್ಲೀಟಾಗಿ ನಿಮಗೆ ಬೀಚ್ ಕಾಣಿಸುತ್ತೆ. ಆ್ಯಂಡ್ ನೀವು ಆ ಶ್ಯಾಕ್ಸಲ್ಲಿ ಕುತ್ಕೊಂಡು ಬೀಚನ್ನ ನೋಡ್ಬೋದು ಆರಾಮಾಗಿ. ದಿಸ್ ಈಸ್ ದ ಬೆಸ್ಟ್. ನಾನು ಹೇಳೋದಂದರೆ ಗೋವಾ ಏನಾದರೂ ಹೋದರೆ ನೀವು ಈ ಥರನೇ ರೆಸಾರ್ಟ್ ಮತ್ತು ಈ ಥರನೇ ರೂಮ್ ಬುಕ್ ಮಾಡಿ, ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಂದು ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಅಲ್ವಾ. ಸೊ ನನಗೆ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಬೇಡ ಅಂದ್ಬಿಟ್ಟು ನಾನು ಒಬ್ಬಳೇ ಲೈಕ್ ನನಗೆ ಪ್ರೈವೇಟ್ ಆಗಿರಬೇಕು, ಅಂದರೆ ನಾನು ಒಂಥರ ಇಂಟ್ರೋವರ್ಟ್ ಥರ ಸ್ವಲ್ಪ. ಸೊ ಅದಕ್ಕೋಸ್ಕರ ನಾನು ಈ ರೆಸಾರ್ಟ್ನ ಚೂಸ್ ಮಾಡಿಕೊಂಡೆ. ಈ ಸ್ಟೇ ಬಂದುಬಿಟ್ಟು ನನಗೆ ಅರೌಂಡ್
4.5 ಆಲ್ಮೋಸ್ಟ್ 5K ಹತ್ರ ಆಯಿತು. ಬಟ್ ನಾಟ್ ಬ್ಯಾಡ್, ಇಟ್ ವಾಸ್ ಲೈಕ್ ಗ್ರೇಟ್ ಆ್ಯಂಡ್ ಇಟ್ ವಾಸ್ ಸ್ಪೇಷಿಯಸ್ ಕೂಡ ಆಗಿತ್ತು ತುಂಬ. To love somebody the way I love you. ಈ ಬೀಚಲ್ಲಿ ವಾಕ್ ಮಾಡ್ತಾ ನನಗೆ ನೆನಪಾಗಿದ್ದು ಅಂದರೆ, ಕಡಲ ತೀರದಲ್ಲಿ ಮೌನವಿತ್ತು, ಅಲೆಗಳಲ್ಲಿ ಮಾತಿನ ಸೊಗಸಿತ್ತು, ನಡೆದಷ್ಟು ನೆನಪು ಮೂಡಿತು, ಆ ಮೌನವೇ ನನ್ನ ಗೆಳೆಯನಾಯಿತು. ಹೇಗನ್ನಿಸ್ತು ಅಂತ ನೀವು ಹೇಳಿ. ಧರೆ ನೀ ನೀಡಿದ ಸರೆ ತೆರೆ ಈ ನೆನಪಿನ ಸೆರೆ ದೂರದ ಸಾಗರ ಕೂಗಿ ಕರೆಯಿತೆ ತೀರಕ್ಕೆ ಅಲೆಗಳು ವಿಳಾಸ ಹೇಳಿದೆ ಮನವು ಹಗುರಾಯ್ತೆಗೆ ಗಂಗೆ ಧರೆಗಿಳಿದ ಹಾಗೆ ಕಾದೆ ನಹೆಗೆ ನಿನ್ನ ಬೀಳ್ಕೊಡುಗೆಗೆ. ಸೊ ಸೆಕೆಂಡ್ ಡೇ ನಾನು ಬೋಟ್ ರೈಡ್ ತೊಗೊಳ್ಳೋಣ ಅಂದ್ಕೊಂಡು ಹೊರಗೆ ಬಂದೆ. ಫಸ್ಟ್ ಡೇನೇ ನಾನು ಎಂಕ್ವೈರ್ ಮಾಡಿದ್ದೆ. ಬೋಟ್ ರೈಡ್ ಬಂದು ಪರ್ ಬೋಟಿಗೆ 5,000 ಚಾರ್ಜ್ ಮಾಡ್ತಾರೆ ಇಲ್ಲಿ. ಆಮೇಲೆ ನೀವು ಒಬ್ಬರೇ ಏನಾದರೂ ಹೋಗೋದಾದರೆ ಯಾರ ಜೊತೆನಾದರೂ ಕಂಬೈನಾಗಿ ಹೋಗಬೇಕಾಗುತ್ತೆ. ನಾನು ಕೂಡ ಯಾರಾದರೂ ಸಿಗ್ತಾರಾ ಅಂದ್ಕೊಂಡು ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಒಬ್ಬರು ಕಪಲ್ಸ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ನಾನು ಪೇರಪ್ ಆಗಿ, ಸೊ ಆ ಬೋಟಲ್ಲಿ ನಾವು 3 ಮೆಂಬರ್ಸ್ ಮತ್ತು ಬೋಟ್ ರೈಡಲ್ಲಿ ಹೋದ್ವಿ. This is me who is trying to find a people to join me for a boat ride. And ಬಿಕಾಸ್ ಎಲ್ಲರೂ ಅವರವರೇ ಹೋಗಬೇಕು ಅಂತ ಹೇಳಿ ಫುಲ್ ಇದು ಮಾಡ್ತಾಯಿದ್ರು. ಸೊ ನನಗೆ ಯಾರೂ ಪಾರ್ಟ್ನರ್ ಸಿಗ್ತಾಯಿಲ್ಲ. ಲಕ್ಕಿಲಿ 1 ಕಪಲ್ ಎಗ್ರೀಡ್. ಸೊ ಹಾಗೆ ನಾನು ಬೋಟ್ ರೈಡ್ ಹೋಗೋ ಚಾನ್ಸ್ ಸಿಕ್ತು ನನಗೆ. ಸೊ ಇಲ್ಲಿ ಇಷ್ಟೊಂದು ಅಗೊಂಡ ಬೀಚಲ್ಲಿ ನಿಮಗೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಬೋಟ್ ರೈಡಲ್ಲಿ ಬಂದು ಡಾಲ್ಫಿನ್ ಸೈಟಿಂಗ್ ಕೂಡ ಸಿಗುತ್ತೆ. ಆಮೇಲೆ ಕಯಾಕಿಂಗ್ ಹೋಗ್ಬೋದು. ಸನ್ರೈಸ್ ಸನ್ಸೆಟ್ ಕೂಡ ಇದೆ. ಮತ್ತು ಇಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ, ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು ಅಂತ ಹೇಳಿ. ಸೊ ನಾನು 7:30ಗೆ ಬೋಟ್ ರೈಡ್ ತೊಗೊಂಡಿದ್ದು. ಇಲ್ಲಿ ವೇವ್ಸ್ ಜಾಸ್ತಿ ಬಂದರೆ ಬೋಟ್ನ ಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ, ಸ್ಟಾರ್ಟಿಂಗ್ ಪಾಯಿಂಟಿಂದ ಪುಷ್ ಮಾಡೋಕ್ಕೆ. ಸೊ ನಿನ್ನೆ ಮಳೆ ಬಂದಿತ್ತು, ಸೊ ಹಾಗಾಗಿ ವೇವ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಲೆಟ್ಸ್ ಎಂಜಾಯ್ ದ ರೈಡ್. ಧರೆ ನೀ ನೀಡಿದ ಸರೆ ತೆರೆ ಈ ನೆನಪಿನ ಸೆರೆ
ದೂರದ ಸಾಗರ ಕೂಗಿ ಕರೆಯಿದೆ ತೀರಕ್ಕೆ ಅಲೆಗಳು ವಿಳಾಸ ಹೇಳಿದೆ ಮನವು ಹಗುರಾಯ್ತೆಗೆ ಗಂಗೆ ಧರೆಗಿಳಿದ ಹಾಗೆ ಕಾದೆ ನಹೆಗೆ ನಿನ್ನ ಬೀಳ್ಕೊಡುಗೆಗೆ ಫಸ್ಟ್ ನಮಗೆ ತೋರಿಸಿದ್ದು ಅಂದರೆ ಟರ್ಟಲ್ ರಾಕ್. ಅಲ್ಲೇನು ದೊಡ್ಡದಾಗಿ ಕಲ್ಲು ಕಾಣಿಸ್ತಾ ಇದೆ, ಅದು ಟರ್ಟಲ್ ಶೇಪಲ್ಲಿ ಇದೆ. ಸೊ ಅದನ್ನ ನಾವು ಟರ್ಟಲ್ ರಾಕ್ ಅಂತ ಹೇಳಿ ಕರೀತಾರೆ. ಇದು ಬಂದ್ಬಿಟ್ಟು ಬಟರ್ಫ್ಲೈ ಐಲ್ಯಾಂಡ್. ದಿಸ್ ಇಸ್ ಆ್ಯಕ್ಚುಲಿ ದ ಬ್ಯೂಟಿಫುಲ್ ಐಲ್ಯಾಂಡ್. ಇಲ್ಲಿ ನೀವು ತುಂಬ ಚೆನ್ನಾಗಿ ಪಿಕ್ಸ್ ಎಲ್ಲ ತೊಗೊಳ್ಬೋದು. ಬಟ್ ನೀವು ಇಲ್ಲಿ ನೀರಲ್ಲಿ ಇಳಿಲಿಕ್ಕಾಗಲ್ಲ, ಬಿಕಾಸ್ ತುಂಬ ಡೀಪ್ ಇದೆ. ಮಳೆ ಬಂದಿದ್ದರಿಂದ ತುಂಬ ವಾಟರ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗಿತ್ತು. ಬಟ್ ಒಂದು ನಿಜ ಹೇಳಬೇಕು ಅಂತ ಅಂದರೆ, ಟೂರಿಸ್ಟ್ ಹೂ ಎವರ್ ವಿಸಿಟಿಂಗ್ ದಿಸ್ ಐಲ್ಯಾಂಡ್, ಪ್ಲೀಸ್ ನೀವು ಏನು ಪ್ಲಾಸ್ಟಿಕ್ ಪೇಪರ್ಸ್ ಆಗಲಿ ಇಲ್ಲಿ ಎಸಿಬೇಡಿ. ಧರೆ ನೀ ನೀಡಿದ ಸರೆ ತೆರೆ ಈ ನೆನಪಿನ ಸೆರೆ ದೂರದ ಸಾಗರ ಕೂಗಿ ಕರೆಯಿದೆ. ಬಟರ್ಫ್ಲೈ ಬೀಚ್ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಡಾಲ್ಫಿನ್ನ ನೋಡಬೇಕು ಅಂತ ಹೇಳಿ. ಈ ಬೋಟ್ ರೈಡಲ್ಲಿ ನಮ್ಮದು ಮೇನ್ ಇಂಟೆನ್ಷನ್ ಇದ್ದಿದ್ದು ಅದೇ, ಡಾಲ್ಫಿನ್ ಯಾವುದಾದ್ರೂ ಒಂದಾದರೂ ಸಿಗಲಿ ಅಂತ ಹೇಳಿ. ಸೊ ಹೋಗ್ತಾ ನಮಗೆ ಸ್ವಲ್ಪ ಡಾಲ್ಫಿನ್ಸ್ ನೋಡೋಕ್ಕೆ ಸಿಕ್ಕಿದೆ. ಅಷ್ಟರಲ್ಲಿ ಏನಾಯಿತು ಗೊತ್ತಾ, ನಂದು ಕ್ಯಾಮರಾ ಮೆಮೊರಿನೇ ಖಾಲಿ ಆಗೋಯ್ತು. ನಾನು ಮತ್ತೆ ಯಾವುದದು ಬೇಡ ಅದೆಲ್ಲ ಸ್ವಲ್ಪ ಡಿಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ओए 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 ಅಯ್ಯೋ मिल गया है आपको कैच Hola. Oh my God. इधर देखो इस साइड में। ये वाला है क्या? कोई रोप जैसा कुछ है तो है इधर। कैमरा में शायद कैप्चर नहीं हो रहा है